ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಅಮೆರಿಕವು H-1B ವೀಸಾ ಈಗ ಹೊಸದಾಗಿ ಪಡೆಯುವ ಒಂದು ವ್ಯಕ್ತಿಗಳಿಗೆ $1,00,000 ವಿಧಿಸಿದೆ. ಈಗ ಒಬ್ಬ ಭಾರತೀಯ ಉದ್ಯೋಗಿಯು ಅಮೆರಿಕದಲ್ಲಿ ಕೆಲಸ ಮಾಡಬೇಕಾದರೆ ಕೆಲಸ ಮಾಡುವ ಕಂಪನಿಯು $88 ಲಕ್ಷ ಅಮೆರಿಕದ ಗೌರ್ಮೆಂಟ್ಗೆ ನೀಡಬೇಕು. ಏಕೆಂದರೆ ಈ H-1B ವೀಸಾ ಪಡೆಯಲು $88 ಲಕ್ಷ ಅಮೆರಿಕ ಸರ್ಕಾರಕ್ಕೆ ಪಾವತಿಯನ್ನಾಗಿ ಮಾಡಬೇಕು. ಇದು ಒಂದು ಹೊಸ ರೂಲನ್ನು ಅಮೆರಿಕ ಗೌರ್ಮೆಂಟ್ ಟ್ರಂಪ್ ಆಡಳಿತವು ನಮೂದನೆ ಮಾಡಿದೆ. ಇದು ಒಂದು ಭಾರತದ ವಿರುದ್ಧ ಹೂಡಿರುವ ಒಂದು ಬಾಣ ಎಂದು ಬಿಂಬಿಸಲಾಗಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಅಮೆರಿಕವು ಭಾರತ ಒಳ್ಳೆಯ ಸ್ನೇಹ ಸಂಬಂಧದಿಂದ ಕೂಡಿದೆ. ಬಟ್ ಅದೇ ರೀತಿಯಲ್ಲಿ 50% ಎಲ್ಲ ಸರಕುಗಳಿಗೂ 50% ಸುಂಕವನ್ನು ವಿಧಿಸಿದೆ. ಇರಾನಿನಲ್ಲಿ ಚಾಬರ್ ಬಂದರು ಪೋರ್ಟ್ ನಿರ್ವಹಣೆ ಮಾಡುವ ಒಂದು ಕಾರ್ಯವನ್ನು ನಿರ್ಬಂಧಿಸಿದೆ. ಮತ್ತು ಮಾದಕ ವಸ್ತುಗಳ ತಯಾರಿ ಮಾಡುವ ಒಂದು ಪಟ್ಟಿಯಲ್ಲಿ ಭಾರತವನ್ನು ನೇಮಿಸಿದೆ. ಈ ಎಲ್ಲ ಬೆಳವಣಿಗೆಗಳು ಅಮೆರಿಕವು ಭಾರತದ ವಿರುದ್ಧ ಮಾಡುತ್ತಿರುವುದು ಏಕೆಂದರೆ ರಷ್ಯಾದಿಂದ ಭಾರತವು ತೈಲವನ್ನು ಆಮದು ಮಾಡಿಕೊಳ್ಳುತ್ತಿರುವುದರಿಂದ ಮತ್ತು ಶಸ್ತ್ರಾಸ್ತ್ರಗಳು ಆಮದು ಮಾಡಿಕೊಂಡು ಒಂದು ರಷ್ಯಾಗೆ ಒಂದು ಆರ್ಥಿಕ ನೆರವನ್ನು ನೀಡುತ್ತಿದ್ದೇವೆಂದು ಮತ್ತು ಅದು ರಷ್ಯಾ ಆ ಒಂದು ಆರ್ಥಿಕತೆಯನ್ನು ಉಪಯೋಗಿಸಿ ಯುದ್ಧವನ್ನು ಯುಕ್ರೇನ್ ವಿರುದ್ಧ ಮಾಡುತ್ತಿರುವುದನ್ನು ಅಮೆರಿಕವು ಸಹಿಸಲಾಗುತ್ತಿಲ್ಲ. ಆದ್ದರಿಂದ ಈ ಒಂದು ಎಲ್ಲ ಬೆಳವಣಿಗೆಗಳು ಆಗುತ್ತಿವೆ.